ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ HCN ನ್ಯೂಸ್. ದಿವಂಗತ ಮಾಜಿ ಸಚಿವ ಉಮೇಶ್ ಕತ್ತಿಯವರ ಸ್ಮರಣಾರ್ಥ ನಿರ್ಮಿಸಲಾದ ಸಭಾ ಮಂಟಪದ ಉದ್ಘಾಟನೆ. ಸಂಕೇಶ್ವರದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಆವರಣದಲ್ಲಿ ನಿರ್ಮಿಸಲಾದ ದಿವಂಗತ ಉಮೇಶ್ ಕತ್ತಿಯವರ ಹೆಸರಿನ ಭವ್ಯ ಸಭಾ ಮಂಟಪವನ್ನು ಪೃಥ್ವಿ ರಮೇಶ್ ಕತ್ತಿಯವರು ಉದ್ಘಾಟಿಸಿದರು. ಉದ್ಘಾಟನೆಗೂ ಮುನ್ನ ವೇದಿಕೆಗೆ ವಿಧಿವತ್ತಾಗಿ ಪೂಜೆಯನ್ನು ಸಲ್ಲಿಸಿ ಸಭಾ ಮಂಟಪವನ್ನು ಸಾರ್ವಜನಿಕ ಬಳಕೆಗೆ ಸಮರ್ಪಿಸಲಾಯಿತು. ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಪೃಥ್ವಿ ರಮೇಶ್ ಕತ್ತಿಯವರು, ಶಾಸಕ ನಿಖಿಲ್ ಕತ್ತಿ ಅವರು ತಮ್ಮ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಸುಮಾರು 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಸಭಾ ಮಂಟಪವನ್ನು ನಿರ್ಮಿಸಿದ್ದಾರೆ ಎಂದು ತಿಳಿಸಿದರು. ಗ್ರಾಮದ ಲಕ್ಷ್ಮೀ ಮಾತೆಗೆ ಹಾಗೂ ದ್ಯಾಮವ್ವ ದೇವರಿಗೆ ನಮಸ್ಕರಿಸುತ್ತಾ, ಇವತ್ತು ನಾವು ನಮ್ಮ ದ್ಯಾಮವ್ವನ ಗುಡಿ ಹತ್ತಿರ ಇರುವಂಥ ಆ ಅಂಗಳದಲ್ಲಿ ಒಂದು ದೊಡ್ಡದಾದ ವೇದಿಕೆಯನ್ನು ದಿವಂಗತ ಉಮೇಶನ ಕತ್ತಿಯವರು ಅವರ ಹೆಸರಿನಲ್ಲಿ ಇವತ್ತು ಒಂದು ದೊಡ್ಡ ವೇದಿಕೆಯನ್ನು ಕಟ್ಟಿದ್ದೀವಿ. ಇದನ್ನು ಘನ ಸರ್ಕಾರದವರು ಕಟ್ಟಿದ್ದಾರೆ. ಶಾಸಕರ ಒಂದು ಅನುದಾನದಲ್ಲಿ ಈ ಮಂಟಪ ರೆಡಿಯಾಗಿದೆ. ಸುಮಾರು 20 ಲಕ್ಷ ರೂಪಾಯಿಗಳಲ್ಲಿ ಇದರ ವೆಚ್ಚ ಆಗಿದೆ. ಇದು ಬರೀ ದ್ಯಾಮವ್ವ ಗುಡಿಗಲ್ಲ, ಬರೀ ದ್ಯಾಮವ್ವನ ಜಾತ್ರೆಗಲ್ಲ, ಇವತ್ತು ಕಾನೂನಿಗಿರಲಿ ಅಥವಾ ಯಾವುದರ ಹಬ್ಬ ಹುಣಿಯೂರಿರಲಿ, ಯಾವುದೋ ಒಂದು ಜಾತ್ರೆ ಇರಲಿ, ಈ ಓಣ್ಯಾಗಾಗಲಿ ಅಥವಾ ಈ ಊರಾಗಲಿ ಎಲ್ಲರಿಗೂ ಈ ಒಂದು ವೇದಿಕೆ ಉಪಯೋಗ ಬರುತ್ತೆ. ಮತ್ತು ಈ ವೇದಿಕೆ ಬಹುದಿನದಿಂದ ಹುಕ್ಕೇರಿ ಗ್ರಾಮಸ್ಥರ ಬೇಡಿಕೆ ಇತ್ತು. ಇಲ್ಲರಿ ನಮ್ಮ ಊರಾಗ ಒಂದು ಸಂಕೇಶ್ವರ ಗ್ರಾಮಸ್ಥರ ಒಂದು ಬೇಡಿಕೆ ಇತ್ತು. ಯಾಕಂದ್ರೆ ನಮ್ಮ ಊರಾಗ ಒಂದು ದೊಡ್ಡ ವೇದಿಕೆ ಇಲ್ಲರಿ. ಯಾಕಂದ್ರೆ ಏನಾದರೂ ದ್ಯಾಮವ್ವ ಜಾತ್ರೆ ಮಾಡಬೇಕಾಯ್ತು ಅಥವಾ ಯಾವುದೋ ಒಂದು ಜಾತ್ರೆ ಮಾಡಬೇಕಾದ್ರೆ ನಮ್ಮ ಕಡೆ ವೇದಿಕೆ ಇರಲಿಲ್ಲ. ಸೊ ಅದಕ್ಕಾಗಿ ಮಾನ್ಯ ಶಾಸಕರ ಗಮನಕ್ಕೆ ತಂದು, ಮಾನ್ಯ ರಮೇಶನ ಕತ್ತಿಯವರ ಗಮನಕ್ಕೆ ತಂದು ಈ ದೊಡ್ಡ ಬೃಹತ್ವಾದ ವೇದಿಕೆಯನ್ನು ಕಟ್ಟಿದ್ದಾರೆ. ಸೊ ಭಾಳ ಚೆನ್ನಾಗಿ ಮೂಡಿ ಬಂದಿದೆ, ಸುಂದರವಾಗಿ ಮೂಡಿ ಬಂದಿದೆ. ಮುಂಬರುವಂಥ ದ್ಯಾಮವ್ವನ ಜಾತ್ರೆಗೆ ಸುಮಾರು ಶಾಸಕರು ಮೊನ್ನೆ ಬಂದಾಗ ಸುಮಾರು ತಾವು ಎಲ್ಲ ಗ್ರಾಮಸ್ಥರು, ಹಿರಿಯರು ಎಲ್ಲರೂ ಕೂಡಿ, ಯುವಕರು ಕೂಡಿ ಗ್ರಾಮದ ಅನೇಕ ರಸ್ತೆಗಳನ್ನಾಗಲಿ ಅಥವಾ ಕುಡಿಯುವಂಥ ನೀರಿನ ಯೋಜನೆ ಒಂದಾಗಲಿ ಅಥವಾ ಈ TCಗಳನ್ನು ಸ್ಥಳಾಂತರ ಮಾಡೋದಾಗಲಿ ಅಥವಾ ಲೈಟ್ ಕಂಬಗಳನ್ನು ಕುಣಿಸೋದಾಗಲಿ, ಇಂಥ ಅನೇಕ ಒಂದು ಕೆಲಸಗಳನ್ನು ಮೊನ್ನೆ ಶಾಸಕರಾದ ನಿಖಿಲನ ಕತ್ತಿಯವ್ರಿಗೆ ಹೇಳಿದ್ದಾರೆ. ಹಾಗೆಯೇ ನಮ್ಮ ನಾಯಕರಾದ ರಮೇಶನ ಕತ್ತಿಯವ್ರಿಗೆ ಹೇಳಿದ್ದಾರೆ. ಸೊ ಎಲ್ಲನೂ ಕೂಡ ಮಾಡಿಸ್ಕೊಡ್ತೇನೆ ಅಂತ ನಮ್ಮ ಇಬ್ಬರು ನಾಯಕರು ಹೇಳಿದ್ದಾರೆ. ಸೊ ಈ ಒಂದು ಗ್ರಾಮದ ಹಿರಿಯವರು, ಯುವಕರು, ಗ್ರಾಮಸ್ಥರೆಲ್ಲ ಕೂಡಿ ಇದನ್ನು ಬೇಡಿಕೆ ಇಟ್ಟಿದ್ರು. ಅವ್ರ ಬೇಡಿಕೆಯಂತೆ ಇವತ್ತು ಅದನ್ನು ನಾವು ಎಲ್ಲರೂ ಗ್ರಾಮದ ಹಿರಿಯರು ಎಲ್ಲ ಯುವಕರು ಕೂಡಿ ನಾವೆಲ್ಲ ಅದನ್ನು ಪೂಜೆ ಮಾಡಿ ಅದನ್ನು ಒಂದು ಪ್ರಾರಂಭ ಕೊಟ್ಟಿದ್ದೇವೆ. ಹಾಗೆಯೇ ಮುಂಬರುವಂಥ ನಮ್ಮ ಕಾರ್ಯಹುಣ್ಣಿಮೆಯ ಮೋಸ್ಟ್ಲಿ ಪೂಜೆ ಅಥವಾ ಆ ಥರ ಒಂದು ಏನು ಫಂಕ್ಷನ್ ಇರ್ತಿದ್ದು ಇಲ್ಲೇ ಮಾಡೋರವರು ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮುಂಬರುವಂಥ ದ್ಯಾಮವ್ವನ ಜಾತ್ರೆಗೆ ಅಂದರೆ ಮುಂದಿನ ವರ್ಷ ದ್ಯಾಮವ್ವನ ಜಾತ್ರೆ ಐತಿ. ಯಾಕಂದರೆ ಇಲ್ಲಿ ದೊಡ್ಡ ಒಂದು ಪಟಾಂಗಣ ಇದೆ. ಇಲ್ಲೇ ದ್ಯಾಮವ್ವನ ಕುಣಿಸಿ ಜಾತ್ರೆಯನ್ನು ಕೂಡ ಎಲ್ಲ ಗ್ರಾಮಸ್ಥರನ್ನು ಮಾಡ್ತಾರೆ ಅನ್ನೋಂಥ ಒಂದು ನಂಬಿಕೆ ಇದೆ. ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಹೀಗೆ ತಮ್ಮ ಸೇವೆಗೋಸ್ಕರ ನಮ್ಮನ್ನು ತಾವು ಯಾವಾಗ ನೆನಪಿಸ್ಕೊಳ್ತೀರಿ, ನಾವು ಹಾಜರಿರ್ತೀವಿ. ತಮಗೆ ಇನ್ನು ಏನು ಮುಂದೆ ಏನು ಬೇಕಾದಿದ್ರೂ ನಾವು ಎಂಥ ಕೆಲಸ ಹೇಳಿದ್ರು ನಾವು ಅದನ್ನು ತಲೆ ಮೇಲೆ ಹೊತ್ತು ಅದನ್ನು ಮಾಡ್ತೀವಿ ಅಂತ ನಂಬಿಕೆಯನ್ನು ಈ ಸಂದರ್ಭದಲ್ಲಿ ಕೊಡಕ್ಕೆ ಬಯಸ್ತೀವಿ. ಈ ಉದ್ಘಾಟನಾ ಸಮಾರಂಭದಲ್ಲಿ ಹುಕ್ಕೇರಿ ವಿದ್ಯುತ್ ಸಂಘದ ನಿರ್ದೇಶಕರಾದ ಶಿವಾನಂದ್ ಮುಡ್ಶಿ, ಗಜಾನನ್ ಕೊಳ್ಳಿ, ಸುನೀಲ್ ಪರ್ವತರಾವ್, ಸುಭಾಷ್ ಕಾಸರ್ಕರ್, ರೋಹನ್ ನೆಸ್ರಿ, ದೀಪಕ್ ಬಿಸೆ, ಕುಮಾರ್ ಬಸ್ತವಾಡಿ, ಚಿದಾನಂದ್ ಕರ್ದೆನವರ್, ಸಂದೀಪ್ ದವಡ್ತೆ, ವಿಜಯ್ ಜರಳಿ, ಸಾಗರ್ ಜಕಾತಿ ಸೇರಿದಂತೆ ಅನೇಕ ಗಣ್ಯರು, ಕಾರ್ಯಕರ್ತರು ಹಾಗೂ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ HCN ನ್ಯೂಸ್.